ನಾನು ಶಾಲೆಗೆ ಹೋಗ್ಬರ್ತೀನಿ. ಹಾ ಮಗ, ಹುಷಾರು. ಮನೆಗೆ ಬೇಗ ಬಂದ್ಬೇಡ. ನೀ ಏನು ಹಂಚ್ಬೇಡ. ಅಲ್ಲ ರೀ, ನಮ್ಮ ಮಂಜು ನೋಡ್ತಿದ್ರೆ ದಿನೇ ದಿನೇ ಅವನ ಬದಲಾವಣೆಗೆ ನನಗೆ ಅಂಜಿಕೆ ಭಯ ತರ್ತೈತಿ. ಯಾಕ? ತಾವೆಲ್ಲ ಸೀರೆ ಸೆಟ್ ಮಾಡ್ಕೊಂಡು ನುಲಿತಾನ, ಹೆಣ್ಮಕ್ಳನ್ನ ಒಟ್ಟಿಡ್ತಾನ, ಬಳಿ ತೊಡ್ತಾನ. ನನ್ಗಂತೂ ಏನ್ ಮಾಡ್ಲಿ ಅಂತ ತೋಚಂಗಿಲ್ಲ. ಎಲ್ಲೋ ಶಾಲಾಗ ಹೆಣ್ಮಕ್ಳು ಕೂಡ ಆಟ ಆಡ್ತಿರು, ಅದಕ್ಕ ಮಾಡ್ತಾನ. ಅಷ್ಟಕ್ಕೆ ನನಗೆ ತ್ರಾಸ ಮಾಡ, ನನಗೆ ಬರ್ತೇನತ್ತ. ಹುಷಾರ್. ನಿಮ್ಗೇನ್ ಗಾಡಿ ಅಂತ ಪರೀಕ್ಷೆನಾಗ ಫೇಲ್ ಆಗಿ ಬಂದಿದ್ಯಾ? ಜಯಲಕ್ಷ್ಮಿ, ಯಾಕಂಬೈತ್ಯಾ? ಏನಾದ ನೋಡ್ರಿ, ನಾವು ಕಷ್ಟಪಟ್ಟು ಇವ್ನಿಗೆ ಶಾಲೆಗೆ ಕಳ್ಸಿದ್ರ ಇವ ಪರೀಕ್ಷೆನಾಗ ಫೇಲ್ ಆಗಿ ಬಂದಿದ್ದಾನ. ಬೇರೆ ಬಂದಿದ್ದಾನ? ನಮ್ಮನೆ ಮಾನ ಮರ್ಯಾದೆ ಎಲ್ಲ ಕಳಿಬೇಕಂತ ಹೊಟ್ಟಿಯಲ್ಲೇ. ಬೋಸುಡಿಗೆ ಅಯ್ಯೋ ನಿಲ್ಲಿಸ್ರಿ, ಈ ಸಂಕಟ ಎತ್ತುಗಳು ನೋಡಕ್ಕಾಗಲ್ಲ. ಇವ್ರನ್ನ ಹಿಂಗೆ ಬಿಟ್ರೆ ಆಗಣಿಲ್ಲ. ಇವ್ರಣ್ಣ ವೀರು ಮನೆ ಕಳಿಸ್ತೀನಿ. ಅಲ್ಲಿ ಚಾಕ್ರಿನೋ ಗೀಕ್ರಿನೋ ಏನೋ ಮಾಡ್ಕೊಂಡಿರ್ಲಿ. ಇನ್ನು ಓದಿದ್ದು ಸಾಕು. ಬಲ್ಲ ಇವಂಗ ಅಂಗಡಿಯಾಗ ವ್ಯಾಪಾರ ಮಾಡುವಂತ ಕುಡ್ಸಿದ್ರೆ ಒಂದ್ ಗಿರಾಕಿಗೆ ಮುದ್ರಿ ಕೊಡ್ತಾನ. ಒಳ್ಳೆ ಒಳ್ಳೆ ಈ ಹೆಣ್ಮಕ್ಳು ಕಟ್ತಾನ. ಇವನ್ನ ಇನ್ ಮುಂದೆ ನೀವ್ ಹೇಳ್ಕೊಳ್ಳಿ. ಇವ್ ಸಾವಾಸ ಧಾಡ. ನನ್ನ ಹುಟ್ಟಿದ ತಪ್ಪಿಗೆ ಏನ್ರಿ, ನಮ್ಮ ಮಂಜುನ ಒಂದ್ಸಲ ದವಾಖಾನಿಗೆ ತೋರ್ಸಿದ್ರ ಚಲೋ ಇರ್ತೈತಿ. ಆ ಹುಡುಗಿಯಮ್ಮನ ದಯದಿಂದ ಇವತ್ ಚಲೋ ಆದ್ರೂ ಆಗ್ಬೋದು. ಅದು ಒಂದು ಆರ ಹೇಳು. ಆ ಹುಲಿಗೆಮ್ಮ ಹೆಂಗ್ ನಡ್ಸ್ತಾಳ ಹಂಗ. ನಮಸ್ಕಾರ ಡಾಕ್ಟ್ರ. ಇವ ನನ್ನ ಮಗ ರೀ, ಹೆಸರು ಮಂಜು ಅಂತ. ಇವಂಗ ತಪಾಸ್ ಮಾಡ್ರಿ. ಬಾರಪ್ಪ ಮಂಜು, ಕೈ ಕೊಡು. ಯಾಕೇನಾಯ್ತು? ಏನು ಅಂತ ಹೇಳೋದ್ರಿ ಡಾಕ್ಟರ್? ಇವ ಸೀರೆ ಹುಡ್ಕೊಂಡು ಹೆಣ್ಮಕ್ಳಂಗ ನುಲಿದಾನ, ಬಳಿ ತೊಡ್ತಾನ, ಕೊಟ್ಟಿರ್ತಾನ. ನಮ್ಗಂತೂ ಇವ್ನ ನಡವಳಿಕೆನೆ ತಿಳಿವಲ್ರಿ. ನೀವ ನೋಡಿ ಹೇಳ್ರಿ. ಯಾಕಪ್ಪ ಮಂಜು, ಯಾಕೆ ಮಾಡ್ತಿದ್ಯಾ? ನಾನೇನ್ ಮಾಡ್ಲಿ? ನನಗ ಗೊತ್ತಿಲ್ದಂಗ ಬಳಿ ತೊಡ್ಬೇಕು, ಸೀರೆ ಉಡ್ಬೇಕು ಅಂತ ಆಸೆ ಆಗ್ತೈತ್ರಿ. ನನಗ ಗೊತ್ತಿಲ್ದಂಗ ನಾ ಹಿಂಗೆಲ್ಲ ಮಾಡ್ತಿರ್ತೀನಿ. ಹಾ, ನನ್ಗೆ ಇವಾಗ ತಿಳಿತು. ಇವ್ನಿಗೆ ಯಾವುದೇ ರೀತಿ ಕಾಯಿಲೆ ರೋಗ ಬಂದಿಲ್ಲ. ಇವನು ದೈಹಿಕವಾಗಿ ಗಂಡಿದ್ದಾನೆ, ಆದ್ರೆ ಮಾನಸಿಕವಾಗಿ ಹೆಣ್ಣದಾನ ತಿಳ್ಕೊಳ್ಳಿ. ಹಂಗಾರ
ಹಂಗಾರ ಇದಕ್ಕೆ ಯಾವುದೇ ಔಷಧಿ ಮದ್ದು ಏನು ಇಲ್ಲ ಅಂತೀರಿ? ಹಾ ಹೌದು, ಇದಕ್ಕೆ ಯಾವುದೇ ರೀತಿ ಔಷಧಿ ಮದ್ದು ಏನೂ ಇಲ್ಲ. ಇವನು ಹೇಗಿದ್ದಾನೋ ಹಾಗೆ ಬಿಟ್ಬಿಡ್ರಿ. ದಿನ ಕಳೆದಂತೆ ಮಂಜುನಾಥ ಮಂಜಮ್ಮನಾಗಿ ಬದಲಾದ ವಿಷಯ ಊರಿನ ಜನರಿಗೆ ಮತ್ತು ಮನೆಯ ದಂಪತಿ ಜಯಲಕ್ಷ್ಮಿ ಮತ್ತು ಹನುಮಂತಪ್ಪ ಶೆಟ್ಟಿಗೆ ತಿಳಿಯಿತು. ಆದರೆ ಊರಿನ ಜನರು ನಿಮ್ಮ ಮನೆಯ ದೇವರ ಕಾಟ ಇದೆ, ಇವನಿಗೆ ಜೋಗುತಿ ಮಾಡಿ ಮುತ್ತು ಕಟ್ಟಿಸಿ ಎಂದು ಸಲಹೆ ನೀಡಿದರು. ಆದರೆ ಮುಂದೆ ಏನಾಯ್ತು ಗೊತ್ತಾ? ಈಗ ನೀವೇ ನೋಡಿ. ಜಯಲಕ್ಷ್ಮಿ, ಲೋಟ ನೀರು ತಂಬ. ನೋಡ್ದೆ ನಮ್ಮ ಮಗನ ಕತೆನ ಹೆಂಗ ಆಡಕತ್ತೇನವ? ಹೌದ್ರಿ, ನನಗೂ ಏನು ತಿಳಿವಲ್ದು. ನಂಗೂ ಅದೇ ದಾಸರಾಗೈತಿ, ಏನ್ ಮಾಡೋದೇ ಗೊತ್ತಾಗಲ್ಲ. ಇಷ್ಟೆಲ್ಲ ಮಾಡಿ ನಮ್ಮ ಮಾನ ಮರ್ಯಾದೆಲ್ಲ ಕಳಿತೇನೋ. ನಿನ್ಗ 100 ರೂಪಾಯಿ ಖರ್ಚು ಮಾಡಿ ಮುತ್ತು ಕಳಿಸಿದ್ದೆ, ನೀನು ವಿಷ ಕುಡ್ದು ನಮ್ಮ ಮಾನ ಮರ್ಯಾದೆ ತಂದಲ್ಲೋ. ಇನ್ ಮುಂದ ನಮ್ಮ ಕೂಡ ಇರೋದೇ ಬೇಡ. ಜಯಲಕ್ಷ್ಮಿ, ನಿನಗೆ ಏನ್ ಕೊಡ್ಬೇಕು ಎಲ್ಲ ಕೊಟ್ಟು ಕಳ್ಸು, ಹಾಳಾಗೋಗ್ಲಿ. ನಮ್ಮ ಮನೆಯವ್ರಿಗೆಲ್ಲ ಬೇಡ ಅಂದ್ಮೇಲೆ ನಾ ಇಲ್ಲಿರಲಿಲ್ಲ. ಆ ಹುಲ್ಗೆವ ಎಲ್ ದಾರಿ ತೋರಿಸ್ತಾಳ ಹಂಗ ನಡಿತೀನಿ. ಅವಯ್ಯ ನನಗೂ ಈ ಕುಂತ ಕಲ್ಸ್ಕೊಟ್ಟಲ್ಲ, ಹೇಳ. ಯಾರಪ್ಪನ ಸೊತ್ತು ಅಮ್ಮ, ನೀನು ಕಲಿತೀನಿ ಅಂತ. ನಿನ್ನ ಹೆಸರು? ನನ್ನ ಹೆಸರು ಮಂಜಮ್ಮಾರಿ. ಗಂಡ ಹುಟ್ಟಿ ಹೆಣ್ಣ ಬದುಕಕತ್ತೀನಿ. ಸರಿ ಅಂದರ ಬೇಸರ ಮಾಡ್ಕೊಂಬೇಡ, ನನ್ನ ಜೊತೆನೇ ಇದ್ದು ಈ ಕಲೆ ಕಲಿ. ಮುಂದೊಂದು ದಿನ ನಿಮ್ಮನೆಯಲ್ಲೂ ನಮ್ಮಂತ ಮಕ್ಕಳು ಹುಟ್ಟಬಹುದು. ಆದ್ರೆ ನೀವ್ಯಾರು ಇವ್ರನ್ನಂಗೆ ಅವ್ರನ್ನ ಮನೆಯಿಂದ ಹೊರಗೆ ಹಾಕ್ಬೇಡಿ. ನಮಗೂ ಕೂಡ ಬದುಕೋ ಹಕ್ಕಿದೆ, ನಮಗೂ ಕೂಡ ಶಿಕ್ಷಣದ ಹಕ್ಕಿದೆ. ಮಂಜಮ್ಮ ಜೋಗತಿಯವರು ಕರ್ನಾಟಕದ ಜನಪದ ಕಲೆಯಾದ ಜೋಗತಿ ನೃತ್ಯವನ್ನು ಇಡೀ ದೇಶಕ್ಕೆ ಪ್ರಚಾರ ಮಾಡಿದ್ದರು. ಇವರ ಕಲೆ ಹಾಗೂ ಸಮಾಜ ಸೇವೆಯನ್ನು ಗುರುತಿಸಿ ನಮ್ಮ ಭಾರತ ಸರ್ಕಾರವು 2021ರಂದು ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಹಸಿವು ಅವಮಾನವನ್ನು ಮೆಟ್ಟಿ ನಿಂತು ಜನಪದ ಕಲೆ
ಸಾಧಿಸಿ